ಥೋ ನಮ್ಮ ಭೀಮನ್ ನೋಡಿದ್ರೆ ಅಯ್ಯೋ ಅಂದಂಗಾಗುತ್ತೆ. ಥೋ ಪಾಪ. ನೋಡಿದ್ರೆ ಒಂಥರ ಕಣ್ಣಾಗೆಲ್ಲ ನೀರು ಬಂದಂಗೆ ಆಗ್ತವೆ. ಎಷ್ಟೇ ಆಗಲಿ ನನ್ನ ತಮ್ಮ ಅಲ್ಲ, ಅವನೇನೇ ತಪ್ಪು ಮಾಡಿದ್ರು ಅವ್ನು ನನ್ನ ತಮ್ಮ ತಾನೆ. ಬೇಜಾರಾದಂಗಾಗುತ್ತೆ. ಮಕ್ಕಳೆಲ್ಲ ಇಲ್ಲ ಆಸೆ ಓಡಾಡ್ತಾನೆ, ಅಮ್ಮಾಯಿ ಮಾತಾಡ್ಸುತ್ತೆ ಅಪ್ಪಾಯಿ ಮಾತಾಡ್ಸುತ್ತೆ ಅಂತ. ನಮ್ಮ ಅಪ್ಪ ಅಂತೂ ಬಲ್ ಸಿಟ್ಟು ಮಾಡ್ಕೊಬಿಟ್ಟೈತಿ. ಸಖತ್ತು ಸಿಟ್ಟು ಮಾಡ್ಕೊಂಡೈತಿ. ಮಾತಾಡ್ಸೋದೇ ಇಲ್ಲ ನಮ್ಮಪ್ಪ ಅಂತೂ. ನಮ್ಮಮ್ಮ ಏನು ನೋಡಿದ್ರೆ ನೋಡತ್ತು, ನಮ್ಮಪ್ಪ ಅಂತೂ ಭಾಳ ಸಿಟ್ಟು ಮಾಡ್ಕೊಂಡೈತಿ. ನಮ್ಮಪ್ಪ ಹೆಂಗೆ ಸಿಟ್ಟು ಮಾಡ್ಕೊಂತಿರ್ಲಿಲ್ಲಪ್ಪ, ಅದು ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಳತ್ತ ಏನೋ ಗೊತ್ತಿಲ್ಲ. ಪಾಪ ಇವನು ನೋಡೋಕ್ಕಾಗಲ್ಲ, ಯಾರಿಗೆ ಹೇಳೋಕ್ಕಾಗಲ್ಲ ನಾನಂತೂ. ಅಮ್ಮಗೆ ಹೇಳಾನೆ, ಇತ್ಲಾಗ ಇವ್ರಿಗೆ ಹೇಳಾನೆ, ಅಯ್ಯೋ ಯಾರಿಗೆ ಹೇಳಾನೆ ಯಾರಿಗೆ ಬಿಡೋಣ ನಮ್ಮಂಗಾಗುತ್ತೆ. ನನ್ನ ತಮ್ಮ ಚೆನ್ನಾಗಿರಬೇಕು. ಯಾವ ಅಕ್ಕಯ್ಯನೇ ತಂಗಿ ಯಾರೇ ಆಗಲಿ, ತಮ್ಮಗಳು ಅಣ್ಣಗಳು ಚೆನ್ನಾಗಿರಲಿ, ತವ್ರ ಮನೆಯಾಗೆ ನನ್ನ ತಮ್ಮ ಅಣ್ಣ ಚೆನ್ನಾಗಿರಲಿ ಅಂತ ಬಯಸ್ತಾರೆ ಹೊರ್ತು ಯಾವತ್ತು ನನ್ನ ತಮ್ಮ ನಮ್ಮ ಅಣ್ಣ ಹಾಳಾಗೋಗ್ಲಿ ಅಂತ ಯಾವ ಅಕ್ಕ ತಂಗಿರೋ ಬಯಸಲ್ಲ. ಯಾರೋ ನೂರಕ್ಕೊಬ್ರು ಅಂಥವ್ರು ಹಾಳಾಗೋಗ್ಲಿ, ಅವ್ನು ಹಂಗೆ ಹಿಂಗೆ ಆಸ್ತಿಗೋಸ್ಕರನ ಆಸೆ ಪಟ್ಟಂಗೆ ಮಾತಾಡ್ತಾರೆ. ಆದರೆ ನಾನು ಯಾವ ಆಸ್ತಿಗೂ ಆಸೆ ಪಟ್ಟಿಲ್ಲ. ನನ್ನ ತಮ್ಮ ಚೆನ್ನಾಗಿದ್ದರೆ ಸಾಕು. ನಾನು ಬಂದೋಗಕ್ಕೂ ನಮಗೊಂದು ಮಕ ಇರುತ್ತೆ, ನಮಗೂ ಒಂದು ಏನೋ ಒಂದು ನಾವು ಬಂದೋಗಕ್ಕೆ ಒಂದು ದಾರಿ ಮಾರ್ಗ ಇರುತ್ತೆ ಅಂತ ಬರೋದಷ್ಟೇ. ಅಮ್ಮ ಎಲ್ಲಿ ಗೊತ್ತಾಕ ಅಮ್ಮನ ಮಕ ನೋಡೋಣ ಅಂತ ಬಂದೆ. ಅಮ್ಮನ ಮಕ ನೋಡೋಣ ಒಂದೆರಡು ಸತಿನ ಅಂತ ಹೇಳಿಲ್ಲ. ಆಸೆ ಯಾವಾಗಿಂದ ಓಡಾಡಿದೆ, ಅಮ್ಮ ಇಲ್ಲವೇ ಇಲ್ಲ. ಅಮ್ಮನ ಮಕ ನೋಡಿದರೆ ನನಗೆ ಎಷ್ಟೋ ಒಳ್ಳೇದಾಗುತ್ತೆ ಕಣೆ. ಬಾ ಬಾ. ಅನ್ನ ಸಾರು ಐತೆ, ಅವರೇ ಬೇಳೆಕಾಳು ಹುಳಿ, ಅವರೇ ಬೇಳೆಕಾಳು ಹುಳಿ ಮುದ್ದೆ ಮಾಡೈತೆ ಅಮ್ಮಯ್ಯ. ಬಾ ಉಣ್ತೀಯ? ಈಗ ಕೊಡಾನೆ ಉಣ್ತೀಯನ? ಅವಳು ಅಡುಗೆ ಮಾಡಿಲ್ಲ. ಬೇಡ ಅಕ್ಕ, ನಾನು ಹೋಟ್ಲ ತರಿಸ್ಕೊಂಡು ತಿಂದೆ. ಏನು ಮಾಡೋಣ, ನನ್ನ ಕಣ್ಣು ಮುಂದೆಲೇ ನಾನು ಹೋಟ್ಲ ತರಿಸ್ಕೊಂಡು ತಿಂತೀನಿ ಅಂತ ಹೇಳಿ ಬಿಲ್ಡಪ್ ಕೊಡೋಳು. ಅದಕ್ಕೆ ನಾನು ತರಿಸ್ಕೊಂಡು ನಾನು ತಿಂದುಬಿಟ್ಟೆ. ಹಿಂಗೆ ಇರಬೇಕು. ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಂದ್ರೆ ಅವಳು ಹೆಂಗೆ ಮಾಡ್ತಾಳೆ ಅದಕ್ಕಿಂತ ಹೆಚ್ಚಾಗಿ ಮಾಡಿ ತೋರಿಸ್ಬೇಕು. ನೀನು ಗಣಸಾಗಿರೋ, ನೀನು ಹೆಂಗಿರ್ತೀಯ ಹಂಗೆ ಅವಳು ಬುದ್ಧಿ ಕಲಿತಾಳೆ. ನೀನು ಸೊಡ್ಲ ಬಿಗಿ ನೋಡ್ತಾಳೆ ಅವಳು. ನೀನು ಬಿಗಿಯಾಗಿದ್ದರೆ ಅವಳು ಬಿಗಿಯಾಗಿರ್ತಾಳೆ. ನಿನ್ನ ತಡ ಇಲ್ಲೂ ಕೊನೆವರೆಗೂ ನಿನ್ನ ಜೊತೆಗೆ ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ನೀನು ಬಿಗಿಯಾಗಿಲ್ಲ ಅಂದಮೇಲೆ ಅವಳು ನಿನ್ನೆ ಮಾರ್ಬಿಡ್ತಾಳೆ. ಬೇಡ, ಅವಳನ್ನ ಎಲ್ಲಿಕ್ಕಬೇಕು ಅಲ್ಲಿಕ್ಕು. ಎಲ್ಲೋಡು, ಯಾವತ್ತೂ ನೀನು ಅವಳನ್ನ ಮೈಗತ್ತಿಸ್ಕೊಂಬಕ್ಕೆ ಹೋಗ್ಬೇಡ. ಭಾಳ ಇದ್ದಾಳೆ ಅವಳು. ಭಾಳ ಮಿತಿ ಮೀರ್ಬಿಟ್ಟಾಳು ಕಣ. ಅವಳಂತ ಯಂಗ್ಸ್ನ ನಾನು ಎಲ್ಲೂ ನೋಡಲಿಲ್ಲ. ಹಿಂಗೆ ನೀನೇನಾನು ಒಂದು ಈಡು ಸೊಡ್ಲ ಬಿಟ್ಟೆ ಅವಳನ್ನ ಅಂದರೆ ಮುಗೀತು ನಿನ್ನ ಕತೆ. ಒಂದೆರಡು ದಿನ ಬಿಗಿಯಾಗಿರೋ. ಸುಮ್ಮನೆ ಅವಳನ್ನ ನೀನು ಹೇಳ್ದಂಗೆ ಕೇಳ್ದಂಗೆ ಮಾಡು. ಅಮ್ಮನೂ ಚೆನ್ನಾಗಾಗುತ್ತೆ, ಎಲ್ಲರೂ ಚೆನ್ನಾಗಾಗ್ತಾರೆ. ಅಮ್ಮಯ್ಯ ಒಂದೇ ಕಷ್ಟಪಡುತ್ತೆ ಅಂತ ಹೇಳಿ ನಾನು 2 ಹುಲ್ ತಂದಿಕ್ತೆ. ಹೋಗಿ ಪ್ಯಾರೆ ಹುಲ್ ತಗೊಂಬಂದೆ. ಹುಲ್ ತಗೊಂಬಂದಿಕ್ಕಿ ಅಕ್ಕಿ ಈಗ ಒಳಗನಂತ ಬಂದೆ. ವಾಲ್ತಕ್ಕೆ ಹೋಗಿದ್ದೆ. ಅಮ್ಮ ಒಂದೇ ಕಷ್ಟ ಬೀಳುತ್ತೆ ಅಂತೇಳಿ ತಂದೆ ಕಣೆ ಅಕ್ಕ. ಏನು ಮಾಡೋಣ, ನೀನಾದರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂಡಲ್ಲ. ನೋಡು ಹುಲ್ ತಂದಿಕ್ತಾ ಇವಾಗ ಅಲ್ಲಿ ಅವ್ರ ಅಕ್ಕಂಗೆ ಕೊಟ್ಟು ಮಾತಾಡ್ತಾ ಇದ್ದಾನೆ. ಚೆನ್ನಾಗಿತ್ಕೊಂಡು ಹೋಗ್ತಾನೆ ಕಣೆ ಅವನು. ಎಲ್ಲರ ಜೊತೆಗೂ ಚೆನ್ನಾಗಿತ್ಕೊಂಡು ಹೋಗ್ತಾನೆ. ಮಾತಾಡ್ಸಲ್ಲ ಅಂತಲೇ ಈಗ ಎಲ್ಲರನ್ನೂ ಮಾತಾಡ್ಸಕ್ಕೆ ನಿಂತ್ಕೊಂಡವನಿ. ಹೊಟ್ಟೆ ಉರಿತೈತೆ ಕಣೆ ಶಿವಾನಿ. ನೋಡು ಅವನಿನ್ನ ಇಲ್ಲಿ ಚೆನ್ನಾಗಿ ಆಗ್ಬಿಟ್ರೆ ನಾನು ಏನಿಲ್ಲ ಕಣೆ. ಅವ್ರ ಅಮ್ಮ ಏನಾನ ಮಾತಾಡಿಸ್ಬಿಟ್ರೆ ಅವನ್ನ ಅಲ್ಲ ಅವ್ರ ಅಕ್ಕ ಏನು ಮಾತಾಡಿಸಿ ಏನು ಸೆನಕಿದ್ದಾನೆ. ಹುಲ್ ತಂದಿಕ್ತಾನೆ ಹೊಲ್ತಕ್ಕೆ ಹೋಗಿ. ಅಲ್ಲ ಅವ್ರ ಅಮ್ಮ ಒಂದು ಸಾಲು ಕರ್ಕೊಂಬರೋದಕ್ಕೆ ನಾ ಹೇಳ್ದಂಗೆ ಹೇಳು ಅಂತದ ಹೋಗಿ 2 ಹುಲ್ ತಂದಿಕ್ಕವನಲ್ಲ. ಇವ್ನಿಗೇನು ಬಂದಿತ್ತು, ಇವ್ನಿಗೆ ಕತ್ತೆ ಎತ್ಕೊಂಬಂದಂಗೆ ಓದ್ಕೊಂಬಂದ. ಕತ್ತು ಮಾಡ್ದಂಗೆ ಮಾಡ್ತಾನೆ. ಒಂದು ಲೋಟ ಹಾಲು ಕರ್ಕೊಂಡಿದ್ಕೆ ಅವ್ರಮ್ಮ ಎಷ್ಟು ಇದು ಮಾಡಿ ಹೇಳು. ಅಮ್ಮನ ಹೆಂಗೆ ಹಿಡ್ಕೊಂಡು ಹೋದ್ಲು, ಎಂತೆಂಥ ಮಾತಾಡಿ ಹೇಳು, ಹೆಂಗೆ ಮಾಡಿ ಹೇಳು. ನನ್ನ ಮಗು ಒಂದು ಈಟು ನಿಟ್ಟಿಲ್ಲ ಕಣೆ. ಹೊಟ್ಟೆ ಉರಿಸ್ತಾ ಇದ್ದಾನೆ. ಎದ್ದಾಗಿಂದನೂ ನನಗೆ ತಡಿಯೋಕ್ಕಾಗ್ತಾ ಇಲ್ಲ ಕಣೆ. ನನಗಂತ ಅಷ್ಟಿಷ್ಟು ಹೊಟ್ಟೆ ಉರಿತಾ ಇಲ್ಲ. ಏನು ಮಾಡೋಣಪ್ಪ ಶಿವನೇ, ದೇವ್ರೇ ಅಮ್ಮಂಗಾಗ್ಬಿಟ್ಟೈತೆ ಕಣ್ ಶಿವಾನಿ. ಮತ್ತೆ ಹಂಗೆ ಹೇಳು ಅನ್ಸೋದು. ಬೋಲು ಹೊಟ್ಟೆ ಉರಿಸ್ತಾ ಇದ್ದಾನೆ ಬೆಳಗ್ಗೆಯಿಂದಾನ. ನೋಡಿ ಇವಾಗ ಅವ್ರ ಅಕ್ಕ ಇಂತ ಮಾತಾಡಿಸ್ಕೊಂಡು ಗನ್ವಾಗಿದ್ದಾನೆ. ಅವ್ರ ಅಮ್ಮ ಇರ್ತಕ್ಕೂ ಹೋಗ್ತಾನೆ ಕಣೆ. ಇನ್ನು ಅವ್ರ ಅಮ್ಮ ಇರ್ತಾಗೂ ಚೆನ್ನಾಗಾಗ್ತಾನೆ. ನೀನು ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋಗು. ಅವ್ರ ಅಮ್ಮ ಇಂತ ಚೆನ್ನಾಗಾದ್ರೆ ನೀನೇನಿಲ್ಲ. ಹೋಗ್ಲಿ. ಅವ್ರ ಅಮ್ಮ ಇಂತಾಗ ಇರಲಿಲ್ಲ, ನಾನೇನೇನು ಇದು ಮಾಡಲ್ಲ. ನಾನು ಒಬ್ಬಳೆ ಆಗಲಿಲ್ಲ, ಹೆಂಗೆ ಜೀವನ ಮಾಡ್ಬೇಕಂಬದು ಗೊತ್ತೈತೆ ನನಗೆ. ನಾನೇನು ಕೇಳಲ್ಲ ಕಣೆ. ನಾನು ಅಟ್ಕಾತೀನಿ. ನಂಗೆ ಬರಲಿ, ಬಂದಾಗ ಸರಿಯಾಗಿ ಬಾಯ್ ಮಾಡ್ತೀನಿ ನಾನು. ಯಾಕೆ ಹೋಗಿದ್ದ ಅಲ್ಲಿಗೆ, ಯಾಕೆ ಹೋಗಿದ್ದ ಲೋಪರ್ ನೀನು ಅಂತ ಹೇಳ್ತೀನಿ. ಯಾಕೆ ಹೋಗ್ಬೇಕಾಗಿತ್ತು ನೋಡಿ. ಹಿಂಗೆ ನನಗೆ ಎಷ್ಟು ಮೋಸ ಮಾಡ್ತಾ ಇದ್ದಾನೆ. ನಮ್ಮ ಅಮ್ಮ ಇರ್ತಕ್ಕೆ ಹೋಗಲ್ಲ, ಇನ್ಮೇಲೆ ನೀನು ನೋಡ್ಕೊಂಡು ಚೆನ್ನಾಗಿರ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಎಷ್ಟೆಲ್ಲ ಪುರಾಣ ಹೇಳಿದ್ದ. ಎಲ್ಲ ನೋಡಿ ಇವಾಗ ಎಂಥ ಅಲ್ಕ ಕೆಲಸ ಮಾಡ್ತಾ ಇದ್ದಾನೆ. ಹಿಂಗೆ ಮಾಡೋಣ, ಅವ್ನ ಪಾಡಿಗೆ ಅವ್ನು ಇರಬೇಕಾಗಿತ್ತು. ನಮ್ಗೆ ಯಾಕೆ ಹಿಂಗೆಲ್ಲ ಮಾಡ್ದ? ಥೋ, ನೀವು ನಿನ್ನೆಂತನಪ್ಪ. ಅಲ್ಲ ನಮಗಿಂತ ಮೋಸ ಮಾಡೋಕ್ಕಿಂತ ಮನೆಯಲ್ರಿ ಸಿಕ್ಕಿದ್ರು ಅಮ್ಮಂಗೆ ಆಗುತ್ತೆ. ನೋಡಿವ ಮಾತಾಡ್ಸ್ಕೊಂಡು ಗನವಾಗಿದ್ದಾನೆ. ಅಕ್ಕೆ ಅಂತ ನೆಕ್ಕೆ ಅಂತಾನೆ ಅಂತ ಹೇಳ್ಕೊಡ್ತಾಳೆ ಅವಳು. ಬಿಗಿಯಾಗಿ ಬದುಕಿದ್ದಿದ್ರೆ ಮಾಡ್ತಿರ್ಲಿಲ್ಲ ಅವಳು. ಬಿಗಿಯಾಗೆ ಬದುಕಿಲ್ಲ. ಬಿಗಿಯಾಗಿ ಬದುಕಿರೋಳಾಗಿದ್ರೆ ಇಂಥ ಕೆಲ್ಸಗಳೆಲ್ಲ ಮಾಡ್ತಾನೆ ಇರಲಿಲ್ಲ ಕಣ. ಕೆಲ್ಸಕ್ಕೆ ಕಳಿಸ್ಬೇಕಾಗಿತ್ತು ನೀನು. ಕೆಲ್ಸಕ್ಕೆ ಕಳಿಸಿದ್ರೆ ಸುಮ್ಮನೆ ಇರೋಳು. ಈಗ ನೋಡಿ ನಮ್ಮ ಅಕ್ಕ ಏನು ಹಿಂಗೆ ಹೇಳ್ತಾಳೆ ಅನ್ಕೋಬೋದು. ನಾವಂತೂ ಹಾಳಾದ್ವಿ. ನನ್ನ ತಮ್ಮ ಹೆಂಡತಿ ಚೆನ್ನಾಗಿರಲಿ ಎಂಬುದೇ ನಮಗೂ ಇರೋದು.
ನಮಗೂ ಬಂದು ಹೋಗಕ್ಕೆ ತವ್ರ ಮನೆ ಎಂಬುದಿರುತ್ತೆ. ನಾವು ಯಾವುದು ಮನಸ್ಸಿನಾಗ ಇಕ್ಕೆಂಬಂಗೆ ನಾವು ಖುಷಿಯಿಂದ ಬರ್ಬೋದು. ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಬೋಲ ಆಸೆ. ನನ್ನ ತಮ್ಮ ಚೆನ್ನಾಗಿದ್ರೆ ನಾನು ಒಂದಿವ್ಸ ಬಂದು ಹೋಗ್ಬೋದಲ್ವೇ ಅಂತ ಹೇಳಿ ಯೋಚನೆ ಮಾಡ್ತೀನಿ ಹೊರ್ತನು ನನಗೆ ನನ್ನ ತಮ್ಮ ಹಾಳಾಗಲಿ, ನನ್ನ ತಮ್ಮದ ಆಸ್ತಿ ಬೇಕು ಅಂತ ನಾನು ಯಾವತ್ತೂ ಕೇಳಲ್ಲ ಕಣೋ. ನಾನು ಯಾವತ್ತೂ ಕೇಳಲ್ಲ, ನಿನ್ನ ಆಸ್ತಿ ಬೇಡ ಏನು ಬೇಡ, ಹೆಂಗ ನನ್ನ ತಮ್ಮ ಚೆನ್ನಾಗಿದ್ರೆ ಸಾಕಪ್ಪ ದೇವರೇ ಭಗವಂತ. ನನ್ನ ತಮ್ಮ ಚೆನ್ನಾಗಿರಲಿ ಅಂತ ಬಯಸ್ತೀನಿ ಹೊರ್ತನು ನಾನು ಏನು ಯಾರಿಗೇನು ಕೆಟ್ಟದ್ದು ಬಯಸಲ್ಲ ಕಣೋ. ನನಗೆ ನನ್ನ ತಮ್ಮ ಚೆನ್ನಾಗಿರ್ಬೇಕು. ಯಾಕೆ ಕೇಳಲ್ಲ ಕಣೆ, ಯಾಕೆ ಹೇಳಿ ಕಳಿಸ್ತಾ ಇದ್ದಾಳೆ. ಯಾಕೆ ಹೇಳ್ತಾ ಇದ್ದಾಳೆ ಗುಸು ಪಿಸಿ ಪಿಸಿನ ಜೋರ ಮಾತಾಡ್ತಾ ಇಲ್ಲ ನೋಡು ಕೇಳುತ್ತೆ ಅಂತ. ಅವಳಿಗೆ ಹೆಂಗೆ ಅನ್ನಿಸ್ಬೇಕಂದ್ರೆ ನೋಡಿ ನಾನು ಮಾಡಿರೋದಕ್ಕಿಂತ ನಾ ಹೆಚ್ಚಿಗೆ ಹೆಂಗೆ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳಿ ಅನ್ನಿಸ್ಬೇಕು. ಏನೋ ಗಂಡಸು ಅವಳು ಹೆಂಗ್ಸ್ ಆದಳಿಗೆ ಅಷ್ಟೊಂದು ಇರಬೇಕಾದ್ರೆ ಹೆಂಗ್ಸಿಗೆ ಅಟ್ಟೆ ಇರಬಾರ್ದು, ಗಂಡಸಿಗೆ ಚಟ್ಟ ಇರಬಾರ್ದು ಅಂತಾರೆ. ಆಗ ಹಂಗೆ ಅವಳನ್ನ ನೀನು ಮೀರಿಸಿ ನೀನು ಹೆಂಗೆ ಬುದ್ಧಿ ಕಳಿಸ್ಬೇಕು, ನೀನು ಚೆನ್ನಾಗಿ ದುಡ್ದು ನಿನ್ನ ಪಾಡಿಗೆ ಅವಳಿಗೆ 1 ರೂಪಾಯಿ ತೋರಿಸಿಯ. ನೀನು ನೀನು ಬುದ್ಧಿವಂತ ಆಗೋದು ಕಲಿ. ನೀನು ಬುದ್ಧಿವಂತ ಆದರೆ ಅವಳೇ ಹೇಳ್ದಂಗೆ ಕೇಳಿ ಇರ್ತಾಳೆ. ಇಲ್ಲಪ್ಪ ನಾನು ಹೇಳ್ದಂಗೆ ಕೇಳ್ತೀನಿ, ನಿನ್ನ ಮಾತು ಮೀರಿ ಹೋಗಲ್ಲ ನಾನು ಅಂತ ಹೇಳಿ ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ಕೇಳ್ತಾಳೆ. ಎಲ್ಲೂ ಹೋಗಲ್ಲ ಕಣೋ, ಎಲ್ಲೂ ಹೋಗಲ್ಲ. ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅವಳು. ಹೇಳ್ದಂಗೆ ಕೇಳ್ಕೊಂಡು ಇಲ್ಲದ್ರೆ ಹಂಗೆ ಹಾಳಾಗಿ ಹೋಗ್ಲಿ ಅವಳು. ಅಲ್ಲಿ ಮಾಡಿರೋದಕ್ಕೆ ಅಲ್ಲ ಏನು ಎತ್ತ ತೆಗಿ 4-5 ದಿವಸ ಅಡುಗೆ ಮಾಡಿಲ್ವಲ್ಲ, ಏನು ಮಾಡ್ಕೊಂಡ. ಉಂಡೇನಪ್ಪ ತಿಂದೇನಪ್ಪ ಒಂದು ಮಾತು. ಅಷ್ಟೊಂದು ಇಷ್ಟ ಇರಲಾಗಿದ್ರೆ ಹಿಂಗೆ ಯಾಕೆ ಮಾಡಾಳಕ್ಕ. ಇದನ್ನು ಯಾರಾದರೂ ಪ್ರೀತಿ ಅಂತಾರೆ, ಇದನ್ನ ಯಾರಾದರೂ ಇಷ್ಟಪಟ್ಟು ಮದುವೆ ಆಗಿರೋದು ಅಂತಾರೆ. ಏನೇ ಬರಲಿ ಜೊತೆಗಿರಬೇಕು, ಏನೇ ಬರಲಿ ಹೋಗಲಿ. ನೀನು ಯಾಕೆ ಸಿಟ್ಟನ್ನ ಫೋನ್ ನೋಡೋಕ್ಕೆ ಹೋಗಿದ್ದೆ? ಅವೇನು 1 ರೂಪಾಯಿ ಎಂಟಾಣಿ ಕೊಡ್ತಾರಾ? ಅವೆಲ್ಲ ಜಾಸ್ತಿ ರೇಟ್. ನಾವು ಸುಮ್ಮನೆ ಒಳ್ಳೆ ಮಾತನಾಗ ಹೇಳಿ ನೀನು ಇದು ಮಾಡ್ಬೇಕಾ? ನಮ್ಮ ಫೋನ್ಗಿನೇ ಎಲ್ಲ ಒಡಕ್ಬಾರ್ದು, ದುಡ್ಡು ಕೊಡ್ತಂದವೆಲ್ಲ ಅಧ್ವಾನ ಮಾಡಬಾರ್ದು. ಅಕ್ಕ ಸುಮ್ಮನೆ ದುಡ್ಡು ಸಾಲ ಮಾಡ್ಕೊಂಡವಳು ಅಂದರೆ ಒಂದು 20-25 ಸಾವಿರ ಸಾಲ ಮಾಡ್ಯವಳೆ. ಇವಾಗ ಸುಮ್ಮನೆ ಬುಕ್ ಮಾಡಿ ತಗೊಂಡೋಗಿರೋದೆ, ಬೇಕಾಗ್ದಿಲ್ಲ ಸೀರೆ ಎಲ್ಲ ತಗೊಂಡವಳೆ. ಏನು ಮಾಡೋಣ? ಅದಕ್ಕೆ ಫೋನ್ ಇದ್ದರೆ ತಾನೇ ಅವಳು ಬುಕ್ ಮಾಡೋದು ಅಂತೇಳಿ ಸಿಟ್ಟು ಬಂದು ತೆಗ್ದು ಹೊಡೆದೆ. ಅಲ್ಲ ಹಂಗೆ ಮಾಡಿದರೆ ಸುಮ್ಮನೆ ಬುಕ್ ಮಾಡಿದ್ರೆ ಬೇಕಿಲ್ದವೆಲ್ಲನ ಅಲ್ಲ, ಬೇಕಾಗಿರೋದು ತಾಂಬ್ಲಿ ನಾನು ಬೇಡ ಅಂಬಲ್ಲ. ಬೇಕಿಲ್ದವೆಲ್ಲನ ಸೀರೆ ಡ್ರೆಸ್ ಸುಮ್ಮನೆ ತಗೊಂಡು ಏನು ಇಲ್ಲಿಗ ಡ್ಯೂಟಿಗೆ ಹೋಗಂಗಿದಾರ? ನಾನು ಡ್ಯೂಟಿಗೆ ಹೋಗೋರು ಹೊಸ ತಗೊಂಬಲ್ಲಪ್ಪ ದಿನಾನ. ಅಲ್ಲ ಎಲ್ಲ ಹಿಂಗೆ ಹಾಳು ಮಾಡಿದ್ರೆ ಎಷ್ಟು ಸಿಟ್ಟು ಬರುತ್ತೆ ಹೇಳು? ಯಾಕೆ ಹಿಂಗೆ ಮಾಡ್ಬೇಕು ಅವಳು? ಹಂಗೆ ಮತ್ತೆ ಬೋಲ್ ಜಂಬ ಐತೆ ಅವಳಿಗೆ. ಅದು ಕರಗಬೇಕು, ಜಂಬ ಎಲ್ಲ ಕರಗಬೇಕಂದ್ರೆ ನಾನು ಅಮ್ಮಗೆ ಹೇಳ್ತೀನಿ. ಅಮ್ಮಗೆ ಹೇಳಿ ಇದು ಇಲ್ಲೇ ಬಂದಿರುಮಂತೆ ಅಮ್ಮಗೆ ಹೇಳ್ತೀನಿ. ಇಲ್ಲೇ ಬಂದಿರು, ಇಲ್ಲೇ ಬಂದಿದ್ದು ಅವಳು ಹೇಳ್ದಂಗೆ ಕೇಳ್ತೀನಿ ಅನ್ಬೇಕು. ಸುಮ್ಮನೆ ಬಿಟ್ಟು ಬಾಯಿಲಿಲ್ಲ ಉಂಡಿ 2 ದಿವಸ ಎಂದ ಕೈ ಅಂಬ್ಲಿ. ನನಗೂ ಅದೇ ಇರೋದು. ಅಮ್ಮರ ಜೊತೆಗೆ ಬಂದಿದ್ದು ಅವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂಬೋದೇ ಇರೋದು. ಏನು ಮಾಡ್ತೀಯ? ಅಮ್ಮಯ್ಯ ಒಪ್ಕೊಂಬಲ್ಲ. ಅಮ್ಮ ಇಂಥ ಮಾತಾಡೋಕೆ ಅಮ್ಮಗೆ ಹೇಳೆ. ಸರಿ ಆಯ್ತು ಹೇಳಿ, ಅಮ್ಮ ಎತ್ಲಾಗ ಹೋಗೈತೆ, ಬಂದಮೇಲೆ ಮಾತಾಡ್ತೀನಿ. ಅಮ್ಮ ಇನ್ನೂ ಸುಮ್ಮನಾದ್ರೆ ಆಗುತ್ತೆ. ಅಪ್ಪಗಂತೂ ಬೋಲ್ಸಿಟ್ಟು ನೋಡಿ ಇಂಥವೇ ಮಾಡೋದವನು ಅಂತ ಹೇಳಿ ಬೋಲ್ಸಿಟ್ಟು ಮಾಡ್ಕೊಂಡೈತೆ. ಅಪ್ಪನೇ ಬೋಲು ಸಿಟ್ಟು ಮಾಡ್ಕೊಂಡಿರೋದು. ಅಮ್ಮ ಒಪ್ಪರು ಅಪ್ಪ ಒಪ್ಪಲ್ಲ. ಇವಾಗ ನಿಮ್ಮ ಅಪ್ಪಗಂತೂ ಬಿಡುತ್ತಾ? ನಾನಂತ ಹಂಗೆ ಮಾಡಿದೆ, ಇವನಿಂದಲ್ಲ ನಮ್ಮ ಕಾಲಕ್ಕೆ ನೆಮ್ಮದಿಲ್ಲ ಅಂತ ಹೇಳಿ ಅಪ್ಪ ನಾನಂತವಾಗ ಹಂಗೆ ಮಾಡಿದೆ ಅಂತೈತಿ. ನೋಡು ನಮ್ಮ ಮನೆಗೆ ಎಲ್ಲರೂ ಹಂಗೆ ಮಾಡಿರು, ನಾನು ನೆಟ್ಗಿರ್ಬೇಕು ಅಂಬೋದು ನನ್ನ ಮನ್ಸಿಗೆ ಬರಲಿಲ್ವಲ್ಲ ಅಂತ ಅಪ್ಪಯ್ಯ. ಅಯ್ಯೋ ಎಷ್ಟು ನೊಂದ್ಕೊಂಬತ್ತೆ. ಏನು ಮಾಡ್ತೀಯ? ನಮ್ಮ ಸ್ನೇಹಕ್ಕ ಸ್ವಲ್ಪ ನನ್ನ ಧೈರ್ಯ ಹೇಳ್ತಾ ಇದ್ದಾಳೆ. ಏನು ಮಾಡೋಕ್ಕಾಗುತ್ತೆ? ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.